ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಮಹಾರಾಣಿ ವಿವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಹನ್. ಮಹಾರಾಣಿ ಕ್ಲಸ್ಟರ್ ವಿವಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡ್ಲಿಕ್ಕೂ ಗತಿ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅಥವಾ ಭ್ರಷ್ಟಾಚಾರದ ಕೂಪವಾಗಿದೆಯಾ? ಯಾವ ರೀತಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅಲ್ಲಿ ವಿದ್ಯಾರ್ಥಿನಿಯರು ಅಂತ? ವಸಂತ್, ಏನಂತಂದರೆ ಈ ಒಂದು ವಿದ್ಯಾಲಯದಲ್ಲಿ, ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಮಹಾರಾಣಿ ಕ್ಲಸ್ಟರ್ನಲ್ಲಿ ನಿಜಕ್ಕೂ ಕೂಡ 3 ತಿಂಗಳ ಹಿಂದೆ ಒಂದು ಬಾಕಿ ಇರುವಂತಹ ಸಂಬಳ ಬಿಡುಗಡೆ ಮಾಡದಿಂದ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಮೇಲೆ ನಿಂತಿರ್ತಕ್ಕಂಥ ಆ ಒಂದು ಅತಿಥಿ ಬೋಧಕರಿಂದ ಅವ್ರಿಗೂ ಒಂದು ಸಂಬಳ ಕೊಡದ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಸತತವಾಗಿ 3 ತಿಂಗಳ ಹಿಂದೆನೂ ಕೂಡ ಈ ನಿರಂತರವಾಗಿ ಈ ಸಮಸ್ಯೆ ಒಂದು ಬಿಗಡಾಯಿಸಿದೆ ಅಂತಾನೆ ಹೇಳ್ಬೋದು. ಇನ್ನೇನಂತಂದ್ರೆ ಇದು ವಿದ್ಯಾರ್ಥಿಗಳು ಒಂದು ಭವಿಷ್ಯದ ಮೇಲೂ ಒಂದು ಪ್ರಶ್ನೆ ಬೀರುತ್ತೆ. ಏನಂದ್ರೆ ಇಲ್ಲಿ ಅತಿಥಿ ಉಪನ್ಯಾಸಕರಿಗೆ ಬೋಧನೆ ಮಾಡ್ತಾರಲ್ಲ, ಅವರು ಒಂದು ತಿಂಗಳ ಸಂಬಳ ನಿರ್ವಹಣೆಗೋಸ್ಕರ, ಖರ್ಚು ವೆಚ್ಚ ನಿರ್ವಹಣೆಗೋಸ್ಕರ ಅವ್ರ ಜೀವನವನ್ನು ಕೂಡ ನಡೆಸೋಕಾದಂತಹ ಪರಿಸ್ಥಿತಿ ಈಗಾಗಲೇ ತಂದು ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಇವತ್ತು ಈ ಒಂದು ವಿದ್ಯಾಲಯದಲ್ಲಿ ನಡೆದಿರ್ತಕ್ಕಂಥ ಪ್ರೊಟೆಸ್ಟ್ ಅನ್ನ ಗಮನಿಸಿದಾಗ ಇಲ್ಲಿ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪವಂತೂ ಇಲ್ಲಿ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಸಂಬಳವನ್ನ ಬಿಡುಗಡೆ ಮಾಡೋಕ್ಕೋಸ್ಕರ 1%, 2%, 3% ಅಷ್ಟು ಕಮಿಷನ್ ಮಧ್ಯವರ್ತಿಗಳ ಕೇಳ್ತಾ ಇದ್ದಾರೆ ಅನ್ನುವಂತಹ ಬೃಹತ್ ಮಟ್ಟದ ಒಂದು ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆಯೂ ಕೂಡ ನಡೆದಿದೆ. ಸಹಜವಾಗಿ ವಿದ್ಯಾರ್ಥಿಗಳು ಕೂಡ ಇಲ್ಲ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ವಿದ್ಯಾಭ್ಯಾಸಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡದೇ ಇರುವ ಒಂದು ಕಾರಣಕ್ಕೋಸ್ಕರ ಅವರು ಸರಿಯಾಗಿ ಬಂದು ಬೋಧನೆಯನ್ನು ಮಾಡಕ್ಕೂ ಕೂಡ ಆಗ್ತಾ ಇಲ್ಲ. ತಮ್ಮ ಜೀವನವನ್ನು ನಡೆಸೋಕಾಗದೆ ಅನ್ನೋ ಕಾರಣಕ್ಕೋಸ್ಕರ ಈ ಕಡೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಇದು ಕೊಳ್ಳೆ ಇಟ್ಟಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಏನಂತಂದ್ರೆ ಇದು ಉನ್ನತ ಮಟ್ಟದ ಶಿಕ್ಷಣ, ಇದನ್ನ ಗಮನಿಸಬೇಕು. ಯಾಕಂತಂದ್ರೆ ಇಂತಹ ಬೃಹತ್ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಕರ್ಮಕಾಂಡ ನಡೀತಾ ಇದೆ ಅಂತಂದ್ರೆ ಸಹಜವಾಗಿ ಇನ್ನು ಸಣ್ಣ ಪುಟ್ಟ ಒಂದು ಕಾಲೇಜ್ಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಅಂದ್ರೆ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸರಿಯಾದ ಬೋಧನೆ ಏನಾದರೂ ಸಿಗದೇ ಇದ್ದ ಕಾರಣಕ್ಕೋಸ್ಕರ ಅವರ ಭವಿಷ್ಯಕ್ಕೆ ಇದು ನೇರ ಹೊಡೆತ ಮತ್ತು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋರಾಟವಾಗುತ್ತೆ ಅಂತ ಇಲ್ಲಿಯ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಫ್ರೀಡಂ ಟಿವಿ ಜೊತೆಗೆ ಮಾತನಾಡಿ ಹೇಳಿದ್ದಾರೆ. ಇದೇ ರೀತಿಯಾಗಿ ಭ್ರಷ್ಟಾಚಾರ, ಈ ರೀತಿ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಏನಾದರೂ ಕೊಡದೇ ಇದ್ದ ದಿನಗಳಲ್ಲಿ ಇಲ್ಲಿ ಕರ್ಮಕಾಂಡ ಇದೇ ರೀತಿಯಾಗಿ ತಾಂಡವವಾಗಿ ಮುಂದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ನಂಬಿಕೆಯ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅಂತಾನೆ ಹೇಳ್ಬೋದು. ವಸಂತ್, ರೋಹನ್, ಈಗ ಒಂದ್ ಕಡೆ ಕಮಿಷನ್ ಕೊಡ್ಲಾ ಅಂತಂದ್ರೆ ಅವ್ರಿಗೆ ವೇತನನೇ ಇಲ್ಲ ಅನ್ನೋದಾದ್ರೆ ಆ ಕಮಿಷನ್ ದಂಧೆ ನಡೆಸ್ತಾ ಇರುವಂತವ್ರು ಯಾರು? ಅಂದ್ರೆ ಅವರಿಗೆ ಆಡಳಿತ ಮಂಡಳಿಯಲ್ಲಿ ದೊಡ್ಡ ತಲೆಗಳ ಒಂದು ಸಪೋರ್ಟ್ ಕೂಡ ಅಥವಾ ಕೃಪಾಶೀರ್ವಾದ ಕೂಡ ಇರಲೇಬೇಕಲ್ವಾ ಅಂತ. ಖಂಡಿತ ನೀವು ಹೇಳಿದ್ದೇನಂತಂದ್ರೆ ಈಗ ಈ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡೋಕೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ ಅಂತಂದ್ರೆ ಸಹಜವಾಗಿ ಯೂನಿವರ್ಸಿಟಿ ಒಳಗಡೆ ಏನಾದರೂ ಕುಮ್ಮಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂತಂದ್ರೆ ಇಂಟರ್ನಲ್ ಏನಾದರೂ ಇವರು ಮಧ್ಯವರ್ತಿಗಳು ಇವ್ರ ಜೊತೆ ಏನಾದರೂ ಕೈ ಜೋಡಿಸಿದ್ರ? ಹಾಗಾದ್ರೆ ಕೆಲವೊಂದು ಇದು ಯಾಕಂತಂದ್ರೆ DC ಗ್ರಾಂಟ್ ಇಂದ ಬರ್ತಕ್ಕಂಥ ಈ ಒಂದು ಸಂಬಳ ಏನಿದೆ ಇದು ಅತಿಥಿ ಉಪನ್ಯಾಸಕರಿಗೆ ಬರಲ್ಲ. ಯಾಕಂತಂದ್ರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಏನಂತಂದ್ರೆ ಮಿತಿ ಮೀರಿ ಬಿಟ್ಟಿದೆ. ಆ ಒಂದು ಸಂಬಳ ಕೊಡೋಕೋಸ್ಕರ ಪ್ರತಿ ತಿಂಗಳ ದುಡಿಸ್ಕೊಂಡು ಈ ರೀತಿಯಾಗಿ ಅವರನ್ನ ಉಪಯೋಗಿಸ್ಕೊಂಡು ಅವರಿಗೆ ಸಂಬಳ ಕೊಡೋಕೋಸ್ಕರ ಮಧ್ಯವರ್ತಿಗಳ ಬಂದು 3%, 4% ಕಮಿಷನ್ ಏನಾದ್ರು ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಆರೋಪಕ್ಕೆ ಇಲ್ಲಿ ಇಂಟರ್ನಲ್ ಆಗಿಯೂ ಕೂಡ ಇಲ್ಲ, ಇದ್ರ ಒಳಗಡೆನೂ ಕೂಡ ಇದು ಶಾಮೀಲಾಗಿರುವಂತಹದ್ದು ಸಹಜವಾಗಿ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಇದೇ ರೀತಿಯಾಗಿ ಈಗ ಸಾಕಷ್ಟು ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳನ್ನು ನಾವು ನೋಡಿದ್ವಿ. ಇಂತಹ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯಾಗಿ 3%, 4% ಕಮಿಷನ್ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ವಿದ್ಯಾಭ್ಯಾಸದ ಮೇಲೆ ಈ ರೀತಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಲಜ್ಜೆಗೆಟ್ಟ ಒಂದು ಭ್ರಷ್ಟ ಅಧಿಕಾರಿಗಳಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಇಂತಹ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯಾಗಿ ಭ್ರಷ್ಟಾಚಾರಗಳೇನಾದರೂ ಮುಂದುವರೆದ್ರೆ ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಹೊಡೆತ ಮತ್ತು ಅತಿಥಿ ಉಪನ್ಯಾಸಕರಿಗೂ ಕೂಡ ತಮ್ಮನ್ನ ಕಾರ್ಯನಿರ್ವಹಿಸಕ್ಕೆ, ತಮ್ಮ ದಿನನಿತ್ಯದ ಒಂದು ಜೀವನ ನಡೆಸೋಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕಂತಂದ್ರೆ ಸಂಬಳ ಇಲ್ದಂಗೆ ಯಾರು ಕೆಲಸ ಮಾಡಕ್ ಮುಂದೆ ಬರಲ್ಲ. ತಮ್ಮ ಒಂದು ದಿನನಿತ್ಯದ ಜೀವನ ಅಂದ್ರೆ ಬೆಂಗಳೂರಂತಹ ನಗರಗಳಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇರುವಂತ ಅವರಿಗೆ ಸಂಬಳ ಕೊಡದೇ ಇತ್ತಂತ ಇಷ್ಟು ದೊಡ್ಡ ಒಂದು ವಿಶ್ವವಿದ್ಯಾಲಯನ ಯಾಕೆ ನಡೆಸಬೇಕು ಅನ್ನುವಂಥದ್ದು ಸಹಜ ಪ್ರಶ್ನೆ ಬರುತ್ತೆ. ಇದಕ್ಕೆ ಉನ್ನತ ಮಟ್ಟದಂತಹ ಒಂದು ಶಿಕ್ಷಣ ಇಲಾಖೆ ಆಗಿರ್ಬೋದು, ಸಚಿವರಾಗಿರ್ಬೋದು ಇದರ ಮೇಲೆ ಗಮನವನ್ನು ಹರಿಸಬೇಕು. ಗಮನವನ್ನು ಏನಾದರೂ ಹರಿಸ್ತೇ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ನಿಜಕ್ಕೂ ಕೂಡ ಮಿತಿ ಮೀರಿ ತಾಂಡವವಾಡುತ್ತೆ ಅಂತ ಹೇಳ್ಬೋದು.
3%, 2% ಇವತ್ತಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದು 10%, 20% ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತಾನೆ ಹೇಳ್ಬೋದು. ವಸಂತ್, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.